ಇನ್ನು ಮಳೆಗೆ ಅಂಡರ್ ಪಾಸ್ನಲ್ಲೇ ಕಂಟೈನರ್ ಒಂದು ಸಿಲುಕಿಕೊಂಡಿದೆ. ಬೆಂಗಳೂರಿನ ಮಹಾರಾಣಿ ಕಾಲೇಜಿನ ಅಂಡರ್ ಪಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಅಂಡರ್ ಪಾಸ್ನಲ್ಲಿ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ಕಂಟೈನರ್ನ ಹೊರತೆಗೆಯೋದಕ್ಕೆ ಚಾಲಕ ಹರಸಾಹಸ ಪಟ್ಟಿದ್ದಾರೆ. ಕಂಟೈನರ್ ಹೊರತೆಗೆಯೋದಕ್ಕೆ ಟೈರ್ನಲ್ಲಿದ್ದಂತಹ ಗಾಳಿಯನ್ನು ತೆಗೆದು ಆ ಬಳಿಕ ಅಲ್ಲಿಂದ ಹೊರಗೆ ಬಂದಿದ್ದಾರೆ. ಕಂಟೈನರ್ ಹೊರಗೆ ತೆಗೆಯೋದಕ್ಕೆ ಚಾಲಕ ಹರಸಾಹಸ ಪಟ್ಟಿರುವಂತಹ ಘಟನೆ. ಭಾರೀ ಮಳೆಯಿಂದಾಗಿ ಮಹಾರಾಣಿ ಕಾಲೇಜು ಅಂಡರ್ ಪಾಸ್ ಬಳಿ ನಡೆದಿರುವಂಥ ಘಟನೆ ಇದು. ಕಂಟೈನರ್ ಈ ಒಂದು ಅಂಡರ್ ಪಾಸ್ನಲ್ಲಿ ಸಿಲುಕಿಕೊಂಡಿದೆ. ಸೊ ಈ ಸಂದರ್ಭದಲ್ಲಿ ಟೈರ್ನ ಗಾಳಿಯನ್ನು ತೆಗೆದು ಆ ಬಳಿಕ ಆ ಒಂದು ಅಂಡರ್ ಪಾಸ್ನಿಂದ ವಾಹನವನ್ನು ಹೊರಗೆ ತೆಗೆಯಲಾಗಿದೆ. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಯಾವ ರೀತಿಯಾಗಿ ಅಂಡರ್ ಪಾಸ್ನಲ್ಲಿ ಕಂಟೈನರ್ ಸಿಲುಕಿಕೊಂಡಿದೆ ಅನ್ನೋದನ್ನು. ಮಳೆಯಿಂದಾಗಿ ಈ ಒಂದು ಅವಾಂತರ ಆಗಿದೆ. ಒಂದು ಕಡೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ಈ ರೀತಿಯಾಗಿ ಕಂಟೈನರ್ ಅಂಡರ್ ಪಾಸ್ನಲ್ಲಿ ಸಿಲುಕಿಕೊಂಡಿದೆ. ಇನ್ನು ಮಳೆಗೆ ಅಂಡರ್ ಪಾಸ್ನಲ್ಲೇ ಕಂಟೈನರ್ ಒಂದು ಸಿಲುಕಿಕೊಂಡಿದೆ. ಬೆಂಗಳೂರಿನ ಮಹಾರಾಣಿ ಕಾಲೇಜಿನ ಅಂಡರ್ ಪಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಅಂಡರ್ ಪಾಸ್ನಲ್ಲಿ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ಕಂಟೈನರ್ನ ಹೊರತೆಗೆಯೋದಕ್ಕೆ ಚಾಲಕ ಹರಸಾಹಸ ಪಟ್ಟಿದ್ದಾರೆ. ಕಂಟೈನರ್ ಹೊರತೆಗೆಯೋದಕ್ಕೆ ಟೈರ್ನಲ್ಲಿದ್ದಂತಹ ಗಾಳಿಯನ್ನು ತೆಗೆದು ಆ ಬಳಿಕ ಅಲ್ಲಿಂದ ಹೊರಗೆ ಬಂದಿದ್ದಾರೆ. ಕಂಟೈನರ್ ಹೊರಗೆ ತೆಗೆಯೋದಕ್ಕೆ ಚಾಲಕ ಹರಸಾಹಸ ಪಟ್ಟಿರುವಂಥ ಘಟನೆ. ಭಾರೀ ಮಳೆಯಿಂದಾಗಿ ಮಹಾರಾಣಿ ಕಾಲೇಜು ಅಂಡರ್ ಪಾಸ್ ಬಳಿ ನಡೆದಿರುವಂಥ ಘಟನೆ ಇದು. ಕಂಟೈನರ್ ಈ ಒಂದು ಅಂಡರ್ ಪಾಸ್ನಲ್ಲಿ ಸಿಲುಕಿಕೊಂಡಿದೆ. ಸೊ ಈ ಸಂದರ್ಭದಲ್ಲಿ ಟೈರ್ನ ಗಾಳಿಯನ್ನು ತೆಗೆದು ಆ ಬಳಿಕ ಆ ಒಂದು ಅಂಡರ್ ಪಾಸ್ನಿಂದ ವಾಹನವನ್ನು ಹೊರಗೆ ತೆಗೆಯಲಾಗಿದೆ. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಯಾವ ರೀತಿಯಾಗಿ ಅಂಡರ್ ಪಾಸ್ನಲ್ಲಿ ಕಂಟೈನರ್ ಸಿಲುಕಿಕೊಂಡಿದೆ ಅನ್ನೋದನ್ನು. ಮಳೆಯಿಂದಾಗಿ ಈ ಒಂದು ಅವಾಂತರ ಆಗಿದೆ. ಒಂದು ಕಡೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ಈ ರೀತಿಯಾಗಿ ಕಂಟೈನರ್ ಅಂಡರ್ ಪಾಸ್ನಲ್ಲಿ ಸಿಲುಕಿಕೊಂಡಿದೆ. ಇನ್ನು ಮಳೆಗೆ ಅಂಡರ್ ಪಾಸ್ನಲ್ಲೇ ಕಂಟೈನರ್ ಒಂದು ಸಿಲುಕಿಕೊಂಡಿದೆ. ಬೆಂಗಳೂರಿನ ಮಹಾರಾಣಿ ಕಾಲೇಜಿನ ಅಂಡರ್ ಪಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಅಂಡರ್ ಪಾಸ್ನಲ್ಲಿ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ಕಂಟೈನರ್ನ ಹೊರತೆಗೆಯೋದಕ್ಕೆ ಚಾಲಕ ಹರಸಾಹಸ ಪಟ್ಟಿದ್ದಾರೆ. ಕಂಟೈನರ್ ಹೊರತೆಗೆಯೋದಕ್ಕೆ ಟೈರ್ನಲ್ಲಿದ್ದಂತಹ ಗಾಳಿಯನ್ನು ತೆಗೆದು ಆ ಬಳಿಕ ಅಲ್ಲಿಂದ ಹೊರಗೆ ಬಂದಿದ್ದಾರೆ. ಕಂಟೈನರ್ ಹೊರಗೆ ತೆಗೆಯೋದಕ್ಕೆ ಚಾಲಕ ಹರಸಾಹಸ ಪಟ್ಟಿರುವಂಥ ಘಟನೆ. ಭಾರೀ ಮಳೆಯಿಂದಾಗಿ ಮಹಾರಾಣಿ ಕಾಲೇಜು ಅಂಡರ್ ಪಾಸ್ ಬಳಿ ನಡೆದಿರುವಂಥ ಘಟನೆ ಇದು. ಕಂಟೈನರ್ ಈ ಒಂದು ಅಂಡರ್ ಪಾಸ್ನಲ್ಲಿ ಸಿಲುಕಿಕೊಂಡಿದೆ. ಸೊ ಈ ಸಂದರ್ಭದಲ್ಲಿ ಟೈರ್ನ ಗಾಳಿಯನ್ನು ತೆಗೆದು ಆ ಬಳಿಕ ಆ ಒಂದು ಅಂಡರ್ ಪಾಸ್ನಿಂದ ವಾಹನವನ್ನು ಹೊರಗೆ ತೆಗೆಯಲಾಗಿದೆ. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಯಾವ ರೀತಿಯಾಗಿ ಅಂಡರ್ ಪಾಸ್ನಲ್ಲಿ ಕಂಟೈನರ್ ಸಿಲುಕಿಕೊಂಡಿದೆ ಅನ್ನೋದನ್ನು. ಮಳೆಯಿಂದಾಗಿ ಈ ಒಂದು ಅವಾಂತರ ಆಗಿದೆ. ಒಂದು ಕಡೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ಈ ರೀತಿಯಾಗಿ ಕಂಟೈನರ್ ಅಂಡರ್ ಪಾಸ್ನಲ್ಲಿ ಸಿಲುಕಿಕೊಂಡಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.